ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಟೆಕ್ ನ್ಯೂಸ್ 128ನೇ ಎಪಿಸೋಡ್. ಎಸ್, ಇವತ್ತು ಫುಲ್ ಹಾಟ್ ಸುದ್ದಿಗಳನ್ನ ತಗೊಂಡ್ಬಂದಿದ್ದೀನಿ. ಅದಕ್ಕೂ ಮುಂಚೆ ನಿನ್ನೆ ಒಂದು Q&A ಸೆಷನ್ ವಿಡಿಯೋ ಮಾಡಿದ್ವಿ. ಇದುವರೆಗೆ ಇಷ್ಟೊಂದು ಕಾಮಿಡಿ ಖತರ್ನಾಕ್ ವಿಡಿಯೋ ನಾನು ಮಾಡೇ ಇಲ್ಲ. ಎಸ್, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಸೊ ಈ ವಿಡಿಯೋನ ಮರಿಯದೆ ನೀವೆಲ್ಲರೂ ನೋಡ್ಲೇಬೇಕು. ಲಿಸ್ಟ್ ಅಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ವಾಟ್ಸ್ಆಪ್ ಕಡೆಯಿಂದ. ನಿನ್ನೆ ಒಂದು ಸ್ಪೆಷಲ್ ವಿಡಿಯೋನ ಬಿಟ್ಟಿದ್ದೀನಿ, ಅದು ವಾಟ್ಸ್ಆಪ್ ಕಮ್ಯುನಿಟಿ ಬಗ್ಗೆ. ಸೊ ಇಲ್ಲಿ ಒಂದೇ ಟೈಮ್ ನೀವು ಒಂದು ಮೆಸೇಜ್ ಮಾಡಿದ್ರೆ 10,652 ಜನಕ್ಕೆ ಹೋಗುತ್ತೆ. ಸೊ ಈ ಕಮ್ಯುನಿಟಿ ಫೀಚರ್ ಅಂತೂ ಸಖತ್ತಾಗಿದೆ. ನೀನು ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಮತ್ತು 2GB ಗಿಂತ ಜಾಸ್ತಿ ಫೈಲ್ಸ್ ಗಳನ್ನ ಶೇರ್ ಮಾಡ್ಕೋಬಹುದು. ಇನ್ನಿತರ ಬೇರೆ ಗ್ರೂಪ್ ಕಾಲಿಂಗ್ ಮತ್ತು ವಾಯ್ಸ್ ಕಾಲಿಂಗ್ ತುಂಬಾ ಆಪ್ಷನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಇದು ಎಲ್ರಿಗೂ ಅಪ್ಡೇಟ್ ಸಿಗ್ತಾ ಇದೆ. ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೊದಲು ವಾಟ್ಸ್ಆಪ್ ಅಪ್ಡೇಟ್ ಮಾಡ್ಕೊಳ್ಳಿ, ಮರಿದೆ ವಿಡಿಯೋ ಕೂಡ ನೋಡಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಟ್ವಿಟರ್ ಕಡೆಯಿಂದ. ಟ್ವಿಟರ್ ಅಂತೂ ಎಲಾನ್ ಮಸ್ಕ್ ಅವರು ಫುಲ್ ಸಿಂಕ್ ತಗೊಂಡು ಏನ್ ಎಂಟ್ರಿ ಕೊಟ್ಟರು ಎಲ್ಲ ಕ್ಲೀನ್ ಮಾಡಿ ಹಾಕ್ತಾರೆ. ಸೊ ಇವಾಗ ಆಫೀಸಿಯಲ್ ಆಗಿ US ಅಲ್ಲಿ ಅಪ್ಡೇಟ್ ಬಂದಿದೆ. ನಿಮ್ಗೆಲ್ಲ ಗೊತ್ತಿರಬಹುದು. ನೀವು ಇವಾಗ ಟೋಟಲ್ ಬ್ಲೂ ಟಿಕ್ ತಗೋಬೇಕು ಅಪ್ಪ ಅಂತಂದ್ರೆ ಯಾರೇ ಎಷ್ಟು ಫಾಲೋವರ್ಸ್ ಇದ್ರು ಕೂಡ ಅವರು ತಿಂಗಳಿಗೆ $8 ಕಟ್ಟಿದ್ರು ಅಂತಂದ್ರೆ ಅವರು ಬ್ಲೂ ಟಿಕ್ ನ ತಗೋಬಹುದು. ಇದು ಸದ್ಯಕ್ಕೆ ಇನ್ನು ನಮ್ಮ ಭಾರತದಲ್ಲಿ ಫ್ಯೂ ಯೂಸರ್ಸ್, ಕೆಲವೊಂದು ಜನರಿಗೆ ಮಾತ್ರ ಅದು $719 ಕೊಟ್ರೆ ಅವ್ರಿಗೂ ಬ್ಲೂ ಟಿಕ್ ಸಿಗ್ತಾ ಇದೆ. ಸೊ ಇದು ಎಲ್ಲರಿಗೂ ಬರಕ್ಕೆ ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಈ ಮಂತ್ ಒಳಗೆ ಡೆಫಿನೆಟ್ಲಿ ಬರುತ್ತೆ. ಬಟ್ ನೀವು $8 ಹತ್ರ $750-720 ಕೊಟ್ಟು ಟ್ವಿಟರ್ ಬ್ಲೂ ಟಿಕ್ ತಗೋತೀರಾ? ನೀವು ಟ್ವಿಟರ್ ಯೂಸ್ ಮಾಡ್ತಿದ್ದೀರಾ? ಕೆಳಗಡೆ ಕಮೆಂಟ್ ಮಾಡಿ. ನಾನು ಯೂಸ್ ಮಾಡ್ತಿದ್ದೀನಿ. ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ. ನೆಕ್ಸ್ಟ್ ನ್ಯೂಸ್ ಇನ್ಸ್ಟಾಗ್ರಾಮ್ ಕಡೆಯಿಂದ. ಆಫ್ಟರ್ ಲಾಂಗ್ ಟೈಮ್ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್, ಇಲ್ಲಿ ಹೊಸ ಅಪ್ಡೇಟ್ ಒಂದನ್ನ ತಗೊಂಡ್ ಬರ್ಲಿದ್ದಾರೆ, ಇನ್ನೂ ಬಂದಿಲ್ಲ. ಇಲ್ಲಿ ನಾವು ಫೋಟೋಸ್ಗಳು, ವಿಡಿಯೋಸ್ಗಳು, ರೀಲ್ಸ್ ನೆಲ್ಲ ಹಾಕ್ಬೇಕಾದ್ರೆ ಇನ್ಮೇಲೆ ಸ್ಕೆಡ್ಯೂಲ್ ನ ಇಡ್ಬೋದು, ಆಯ್ತಾ? ಸೊ ಇದು ತುಂಬಾ ಯೂಸ್ಫುಲ್ ಗುರು. ನಾನು ಒಮ್ಮೆಲೆ 5-10 ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಿಟ್ಟೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ತೆಗಿಯೋ ಹಂಗೆ ಅಲ್ಲ. ಸೊ ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತೆ ಜಾಸ್ತಿ ಯಾರು ಪೋಸ್ಟ್ ಮಾಡ್ತಾರೆ ಅವ್ರಿಗೆ ತುಂಬಾ ಯೂಸ್ಫುಲ್. ಈ ಫೀಚರ್ ತುಂಬಾ ದಿನದಿಂದ ಕಾಯ್ತಾ ಇದೆ. ಇದಕ್ಕೂ ಮುಂಚೆ ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳ ಥ್ರೂ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಶೆಡ್ಯೂಲ್ ನ ಇಟ್ಕೊಂಡು ಅಪ್ಲೋಡ್ ಮಾಡಬಹುದಿತ್ತು. ಬಟ್ ಇವಾಗ ಆಫೀಸಿಯಲ್ ಆಗಿ ಅಪ್ಡೇಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಇನ್ಸ್ಟಾಗ್ರಾಮ್. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಬೋನಸ್ ಕೂಡ ಸದ್ಯದಲ್ಲೇ ನಮ್ಮ ಭಾರತದಲ್ಲಿ ಬರಲಿದೆ, ಆಯ್ತಾ? ಸೊ ಇಲ್ಲಿ ಕೂಡ ನೀವು ಒಳ್ಳೊಳ್ಳೆ ಅರ್ನಿಂಗ್ಸ್ ನ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ನ ಹಾಕಿ ರೀಲ್ಸ್ ಗಳ ಥ್ರೂ ಮತ್ತು ಲೈಕ್ ಕೆಲವೊಂದು ಪೇಡ್ ಪಾರ್ಟ್ನರ್ಶಿಪ್ ಇಂತಹ ಪೋಸ್ಟ್ ಗಳಿಂದ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅರ್ನ್ ಮಾಡ್ಕೋಬಹುದು. ಸೇಮ್ ಲೈಕ್ ಯೂಟ್ಯೂಬ್ ತರ. ಇದು ಎಷ್ಟೊಂದು ಯೂಸ್ಫುಲ್ ಇತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಯಾವ್ದು ಬೋನಸ್ ಗಿನ ಸಿಗ್ತಾ ಇತ್ತಂದ್ರೆ ನಮಗೂ ಸ್ವಲ್ಪ ತಿಳಿಸಿ, ಕೊಡಬೇಡಿ, ತಿಳಿಸಿ ಕಮೆಂಟ್. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು ಆಫೀಸಿಯಲ್ ಆಗಿ $1,10,000 ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಅಲ್ಟ್ರಾನ ಸೇಲ್ ಮಾಡ್ತಿದ್ದಾರೆ. ಬಟ್ ಕ್ರೆಡ್ ಅವರು ಕೇವಲ $11 ಕೊಡ್ತಿದ್ದಾರೆ. ಎಸ್, ಇದೊಂದು ಟ್ರೈ ಆರ್ ಲಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕ್ರೆಡ್ ಅಪ್ಲಿಕೇಶನ್ ಅಲ್ಲಿ ನೀವು ಅದನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಗೆಲ್ಲ ಇಟ್ಕೊಂಡಿರ್ತೀರ. ಸೊ ಅಲ್ಲಿ ನೀವು 11 ಗಂಟೆ 11 ನಿಮಿಷಕ್ಕೆ ಈ ಫೋನ್ ನ ಆರ್ಡರ್ ಮಾಡಿದ್ರಿ, ಅದ್ರಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂತಂದ್ರೆ ನಿಮ್ಗೊಂದು ಸ್ಪಿನ್ ಅಂಡ್ ವಿನ್ ಅಂತ ಒಂದು ಇರುತ್ತೆ ನೋಡಿ ಫೀಚರ್. ನೀವು ಕ್ರೆಡ್ ಅಲ್ಲಿ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. ಸೊ ಅಲ್ಲಿ ಬೈ ಲಕ್ ನಿಮ್ಗೆ ಸಿಕ್ತು ಅಂತಂದ್ರೆ ನಿಮ್ಗೆ $11 ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಅಲ್ಟ್ರಾ ಸಿಗತ್ತೆ. ಈ ಅಪ್ಲಿಕೇಶನ್, ಈ ಫೀಚರ್ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ನಾನ್ ಡೆಫಿನೆಟ್ಲಿ ಕ್ರೆಡ್ ಅಪ್ಲಿಕೇಶನ್ ಆಡ್ಸ್ ಒಂದಿಗೆ ತುಂಬಾ ಹ್ಯಾಪಿ ಇದೆ. ನೆಕ್ಸ್ಟ್ ನ್ಯೂಸ್, ಇದು ಇವತ್ತಿನ ಹಾಟ್ ಸುದ್ದಿ ಅಂತ ಹೇಳ್ಕೋಬಹುದು. ಹೌದು, ಫೋನ್ ಪೇ ನವರು ಆಫೀಸಿಯಲ್ ಆಗಿ ಮತ್ತೊಂದು ಬಿಗ್ ಅಪ್ಡೇಟ್ ನ ತಗೊಂಡ್ ಬರ್ತಿದ್ದಾರೆ. ಈ ದಿವಸ ನಾವು ಗೂಗಲ್ ಪೇ, ಫೋನ್ ಪೇ ನಲ್ಲೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಲೈಕ್ ನಮ್ಮ ಬ್ಯಾಂಕ್ ಡೀಟೇಲ್ಸ್ ನಡೆದು, ಪಾಸ್ಬುಕ್ ಡೀಟೇಲ್ಸ್ ಹಿಡಿದು, ATM ನ ನಂಬರ್ಸ್ ಮತ್ತು ಪಿನ್ಸ್ ಕೊಡ್ಬೇಕಾಗತ್ತೆ, ಪಾಸ್ವರ್ಡ್ ಕೊಡ್ಬೇಕಾಗತ್ತೆ, CVV ಕೊಡ್ಬೇಕಾಗತ್ತೆ. ಸೊ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇತ್ತು. ಮತ್ತೆ ನಾರ್ಮಲ್ ಪೀಪಲ್ ಗೆ ಇದನ್ನ ಅಫೋರ್ಡ್ ಮಾಡೋದು, ಲೈಕ್ ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದು ಆಗ್ತಿರಲಿಲ್ಲ. ಎಷ್ಟೋ ಜನ ಇನ್ನು ಇದೇ ಪ್ರಾಬ್ಲಮ್ ಗೆ UPI ಆಕ್ಟಿವ್ ಮಾಡ್ಕೊಂಡಿಲ್ಲ, ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತಿಲ್ಲ. ಬಟ್ ಫೋನ್ ಪೇ ನವರ ಈ ಹೊಸ ಅಪ್ಡೇಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಮತ್ತು ಫೋನ್ ನಂಬರ್ ಲಿಂಕ್ ಇತ್ತು ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಥ್ರೂ ಕೂಡ ನಿಮ್ಮ UPI ಅಕೌಂಟ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಗುರು. ಲೈಕ್ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಕನೆಕ್ಟೆಡ್ ಇರುವಂತ ನಂಬರ್ ಗೆ OTP ಹೋಗುತ್ತೆ. ಅದ್ರ ಥ್ರೂ ಯಾವ್ದು ಲಿಂಕ್ ಇರುತ್ತೆ ಅದನ್ನ ಒಂದ್ಸರ್ತಿ ಕೇಳಿಸ್ಕೊತೆ. ಆಮೇಲೆ ಕನ್ಫರ್ಮೇಶನ್ ಆದ ತಕ್ಷಣ ನೀವು OTP ಹಾಕಿದ್ರಿ ಅಂತಂದ್ರೆ ಎಸ್, ಇನ್ಸ್ಟೆಂಟ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯ್ತು. ನೀವು ಇಲ್ಲಿ ATM ಕಾರ್ಡ್, ಪಾಸ್ವರ್ಡ್ ಯಾವುದು ಹಾಕ್ಬೇಕಾಗಿಲ್ಲ. ಸೊ ಥ್ಯಾಂಕ್ ಯು ಫೋನ್ ಪೇ. ಈ ಫೀಚರ್ ಇಂದ ತುಂಬಾ ಜನ ಇನ್ನಷ್ಟು ಹೊಸ ಅಕೌಂಟರ್ ಸಿಗ್ಲಿದ್ದಾರೆ. ಮತ್ತೊಂದು ಹಾಟ್ ಸುದ್ದಿ ಅಂತ ಅಂದ್ರೆ ಅಂತೂ ಇಂತೂ ನಮ್ಮ ಬೆಂಗಳೂರಿಗೆ ಜಿಯೋ 5G ಬಂತು. ಎಸ್, ಜಿಯೋನವರು ಆಫೀಸಿಯಲ್ ಆಗಿ ಬೆಂಗಳೂರು ಕೂಡ ಜಿಯೋ 5G ನ ರೋಲ್ ಔಟ್ ಮಾಡ್ತಾ ಇದ್ದಾರೆ. ಸೊ ದೇಶದಲ್ಲಿ ಇವಾಗ ಇವರು ತಮ್ಮ ನೆಟ್ವರ್ಕ್ ನ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಸೊ ಆಫೀಸಿಯಲ್ ಆಗಿ ಬೆಂಗಳೂರು ಬಂತು ಮತ್ತು ಇದು ಜಿಯೋ ವೆಲ್ಕಮ್ ಆಫರ್ ಅಂತ ಹೇಳ್ಬಿಟ್ಟು ಕೆಲವೊಂದು ಸೆಲೆಕ್ಟೆಡ್ ಜನರಿಗೆ ಮಾತ್ರ 1 Gbps ಇಂಟರ್ನೆಟ್ ಫ್ರೀ ಆಗಿ ಸಿಗತ್ತೆ ಅಂತಂದ್ರೆ ನಿಮ್ಗೆ ಇದಕ್ಕೆ ಎಕ್ಸ್ಟೆಂಡೆಡ್ ಚಾರ್ಜಸ್ ಇಲ್ಲ, ಆಯ್ತಾ? ನೀವು ನಾರ್ಮಲ್ ಜಿಯೋ 4G ಪ್ಯಾಕ್ ಇದೆ ಅಂತಂದ್ರೆ ಜಿಯೋ ಇಂಟರ್ನೆಟ್ ನ ಯೂಸ್ ಮಾಡ್ಕೋಬಹುದು. ಸೊ ಇದ್ರ ಬಗ್ಗೆ ಇನ್ನು ಆಫೀಸ್ ಅಷ್ಟೊಂದು ಹೆವಿ ಕ್ಲಾರಿಫಿಕೇಶನ್ ಇಲ್ಲ. ಬಟ್ ನಾವು ಆರ್ಟಿಕಲ್ ನ್ಯೂಸ್ ಅಲ್ಲಿ ಓದಿದಾಗ ನೀವು ಇಲ್ಲಿ 1 Gbps ತನಕ ಸ್ಪೀಡ್ ಪಡಿಬಹುದು ಅಂತ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನು ಈ ಹೊಸ ಅಪ್ಡೇಟ್ಸ್ ಗಳನ್ನ ಇವ್ರು ಫಿಕ್ಸ್ ಮಾಡ್ಬೇಕಾಯ್ತಾ? ಬೇರೆ ಬೇರೆ ಬ್ರಾಂಡ್ ಸ್ಮಾರ್ಟ್ ಫೋನ್ಸ್ ಒಂದಿಗೆ 5G ಬ್ಯಾಂಡ್ಸ್ ಎಷ್ಟೊಂದು ಸಪೋರ್ಟ್ ಆಗ್ತಾ ಇದೆ ಸ್ಪೆಕ್ಟ್ರಮ್ಗೆ, ಇದಕ್ಕೆ ಮ್ಯಾಚ್ ಆಗೋ ಸಲುವಾಗಿ ಇಲ್ಲಿ ಸ್ವಲ್ಪ ಡಿಲೇ ಆಗತ್ತೆ. ಬಟ್ ಡೆಫಿನೆಟ್ಲಿ ಸದ್ಯಕ್ಕೆ ಟೆಸ್ಟ್ ಸಲುವಾಗಿ
ಆಗಿ ತುಂಬಾ ಜನರಿಗೆ ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ 5G ಯೂಸ್ ಮಾಡಿದವ್ರು ಯಾರು ಮಹಾ ಪುಣ್ಯಾತ್ಮರು ಗೊತ್ತಿದ್ರು, ನೀವ್ ಯಾರಾದ್ರೂ ಇದೀರ ನಮ್ಮ ವಿಡಿಯೋ ನೋಡೋರು ಅಂತಂದ್ರೆ ಕಮೆಂಟ್ ಮಾಡಿ. ಸ್ಪೀಡ್ ಟೆಸ್ಟ್ ಸ್ಕ್ರೀನ್ ಶಾಟ್ ಸ್ವಲ್ಪ ಕಳ್ಸೋರು. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಹಾನರ್ ಮತ್ತು LG ಕಡೆಯಿಂದ. ಹಾನರ್ ಅವರು ಹಾನರ್ ಮ್ಯಾಜಿಕ್ VS 5G ಅಂತ ಫೋಲ್ಡೇಬಲ್ ಡಿವೈಸ್ ನ ಲಾಂಚ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಹಾನರ್ ಸರ್ವಿಸ್ ಎಲ್ಲ ಸ್ಟಾರ್ಟ್ ಇದೆಯಲ್ಲ ಗೊತ್ತಿಲ್ಲ ಗುರು. ಫೋನ್ಸ್ ಗಳಂತೂ ಸ್ಟಾಪ್ ಆಗಿ ತುಂಬಾ ದಿನ ಆಯ್ತು. ಬಟ್ ತುಂಬಾ ಜನ ಇನ್ನೂ ಹಾನರ್ ಫೋನ್ ಯೂಸ್ ಮಾಡ್ತೀರಾ. ಆಬ್ವಿಯಸ್ಲಿ ಇರೋದು ಗುರು, ಸರ್ವಿಸ್ ಸೆಂಟರ್ ಅಂತ ಇದ್ದೇ ಇರುತ್ತೆ. ಇವಾಗ ಇವರು November 23ಗೆ ಒಂದು ಫೋಲ್ಡೇಬಲ್ ಡಿವೈಸ್ ನ ಲಾಂಚ್ ಮಾಡ್ತಿದ್ರಂತೆ. ಸೊ ಏನ್ ಭಾರತದಲ್ಲಿ ಬರಲ್ಲ, ಬಟ್ ಸ್ಟಿಲ್ ಎಲ್ಲಾ ಕಂಪನೀಸ್ಗಳು ಇವಾಗ ಫೋಲ್ಡೇಬಲ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಶೇಷ ಅಂತ ಹಾಕ್ಬಹುದು. ಮತ್ತು LG ನವರು ಕೂಡ ಒಂದು ಹೊಸ ಪೆನ್ ತಗೊಂಡ್ಬರ್ತಿದ್ದಾರೆ. ಇವರು ಲೈಕ್ ಕಾಗದ ತರ ಮಡಚಬಹುದಂತೆ, ಫೋಲ್ಡ್ ಕೂಡ ಮಾಡ್ಕೋಬಹುದು, ಅದನ್ನ ಲೈಕ್ ಸ್ವಿಫ್ಟ್ ಕೂಡ ಮಾಡ್ಕೋಬಹುದು. ಈ ರೀತಿ ಆಗಿರುವಂತ ಡಿಸ್ಪ್ಲೇ ತಗೊಂಡ್ ಬರ್ತಿದ್ದಾರೆ. ಎಸ್, ಮುಂದಿನ ದಿನಗಳಲ್ಲಿ ಈ ರೀತಿ ಟಚ್ ಮಾಡಿದ್ರೆ ಎಲ್ಲ ಕೆಲಸ ಆಗತ್ತೆ. ಇಂಥ ಡಿಸ್ಪ್ಲೇಗಳನ್ನ ನಾವು ಒಂದಿನ ಯೂಸ್ ಮಾಡ್ತೀವ ಗೊತ್ತಿಲ್ಲ, ಮಾಡ್ಬೋದು ಗುರು. ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಒಟ್ಟಾರೆ ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ನಿಮ್ಗೆ ಏನ್ ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಅನ್ಸ್ತು ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.